ಹೌದು ಮೇಡಮ್, ಅದು ಫೋಟೋ ಅವರು ಅರ್ಧಕ್ಕೆ ಬರ್ದಾಗಿತ್ತು. ನಮ್ಮ ಆಟ ಅಂತ ಬಂದಮೇಲೆ ಆ ಥರ ಮಾಡಬೇಕಾಗುತ್ತೆ. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಅಲ್ವಾ? ನೋಡ್ತೀವಿ ಮೇಡಮ್. ಫೇವರೇಟ್ ಆಟಗಾರ ಯಾರು? ಡೋನ್ ಪ್ರತಾಪ್. ಯಾಕೆ? ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಅದಕ್ಕೆ ನಮಗೆ ತುಂಬ ಇಷ್ಟ. ಅವರು ಸ್ಟಾರ್ಟಿಂಗಿಂದನೂ ಒಂದೇ ಥರ ಆಡ್ಕೊಂಡು ಬರ್ತಾ ಇದ್ದಾರೆ, ಅದಕ್ಕೆ ನಮಗೆ ಡ್ರೋನ್ ಪ್ರತಾಪ್ ಅವರು ಅಂದರೆ ತುಂಬ ಇಷ್ಟ. ನಾವು ಸಪೋರ್ಟು ಕೂಡ ಮಾಡ್ತಾ ಇದ್ದೀವಿ ಅವ್ರಿಗೆ. ಓಕೆ ಮೇಡಮ್. ಓಕೆ, ಡ್ರೋನ್ ಪ್ರತಾಪ್ ಅವರು ಮತ್ತೆ ಸಂಗೀತ ಅವರು ಚೆನ್ನಾಗಿದ್ರು, ಅಣ್ಣ ತಂಗಿ ಅಂತಾನೆ ಫೇಮಸ್ ಆಗಿದ್ರು. ಹೌದು. ಸಡನ್ಲಿ ಏನಕ್ಕೆ ಅವ್ರ ಹತ್ರ ಜಗಳ? ಮೇಡಮ್, ಆಟ ಅಂತ ಬಂದಮೇಲೆ ಆ ಥರ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ನಮಗೆ ಡ್ರೋನ್ ಪ್ರತಾಪ್ ಇಷ್ಟ ಮೇಡಮ್. ಓಕೆ, ಸಂಗೀತ ಅವರು ಫೋಟೋ ಅರ್ಧಾಕಿದ್ದು ಸರಿನಾ? ಇಲ್ಲ ಮ್ಯಾಮ್, ಇಲ್ಲ. ಅವ್ರನ್ನ ಎಲಿಮಿನೇಟ್ ಮಾಡಿದ್ರು ಸರಿನಾ? ಅಂದ್ರೆ ತುಂಬಾ ಅಷ್ಟೊಂದು ಕ್ಲೋಸ್ ಆಗಿದ್ರು, ಅವರು ಕೂಡ ಅಕ್ಕ ಅಕ್ಕ ಅಂತ ಚೆನ್ನಾಗಿ ಮಾತಾಡ್ತಾ ಇದ್ರು. ಸಡನ್ಲಿ ಏನಕ್ಕೆ ಹಂಗಾಯ್ತು? ಹೌದು ಮೇಡಮ್, ಅದು ಫೋಟೋ ಅವರು ಅರ್ಧಕ್ಕೆ ಬರ್ದಾಗಿತ್ತು. ಸ್ಟಾರ್ಟಿಂಗಿಂದನೂ ಇದು ಮಾಡ್ಕೊಂಡು ಬರ್ತಾ ಇದ್ರು, ಫೋಟೋ ಅರ್ಧಕ್ಕೆ ಬರ್ದಾಗಿತ್ತು ಮೇಡಮ್ ಅವರು. ಓಕೆ ಮ್ಯಾಮ್, ಇವಾಗ ವರ್ತೂರ್ ಸಂತೋಷ್ ಅವರು ಮತ್ತೆ ತುಕಾಲಿ ಸಂತೋಷ್ ಅವರು, ಸೊ ಅಷ್ಟೊಂದು ಫ್ರೆಂಡ್ಶಿಪ್ ಅಂದ್ರೆ ಅಷ್ಟೊಂದು ಅಷ್ಟೊಂದು ಅಟ್ಯಾಚ್ ಆಗಕ್ಕೆ ಏನು ಕಾರಣ ಅವರಿಬ್ರು? ಅಂದ್ರೆ ಹೊರಗಡೆ ಯಾರಾದರೂ ಎಲಿಮಿನೇಟ್ ಆಗ್ತಾರೆ ಅಂತಂದ್ರೆ ನಿನ್ನೆ ಎಪಿಸೋಡಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ಅಂದಾಗ ಏನಾಯ್ತು, ಸೊ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೊಂದು ಏನಕ್ಕೆ ಅಟ್ಯಾಚ್ಮೆಂಟ್ ಅವ್ರ ಹತ್ರ ಏನಿರ್ಬೋದು? ಗೊತ್ತಿಲ್ಲ ಮೇಡಮ್, ನೋ ಐಡಿಯಾ. ಓಕೆ, ವರ್ತೂರ್ ಅವರು ಏನಕ್ಕೆ ಇಷ್ಟ ಮ್ಯಾಮ್ ನಿಮಗೆ? ವರ್ತೂರ್ ಅವ್ರ ಬಗ್ಗೆ ಡ್ರೋನ್ ಪ್ರತಾಪ್ ಅವರು ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ, ಅದಕ್ಕೆ ನಮ್ಗೆ ಇಷ್ಟ ಮೇಡಮ್. ಅವರು ತುಂಬ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬರ್ತಾ ಇದೀವಲ್ಲ, ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರಲ್ಲ, ಅದಕ್ಕೆ ಇಷ್ಟ. ಎಲ್ಲ ಹೊರಗಡೆ ಎಲ್ಲ ಅವ್ರೇನು ಆಟನೇ ಆಡಲ್ಲ ಅಂತ ಹೇಳ್ತಾ ಇಲ್ಲ ಮೇಡಮ್, ಅವರು ಚೆನ್ನಾಗಿ ಮಾತಾಡ್ತಾರೆ, ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ, ಅದಕ್ಕೆ ಇಷ್ಟ ಮೇಡಮ್. ಅದಕ್ಕೆ ಇಷ್ಟ. ಓಕೆ ಮ್ಯಾಮ್, ಥ್ಯಾಂಕ್ ಯು.